ತುಂಬ ಜನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಯೂಸ್ ಮಾಡ್ತಾ ಇರ್ತೀರಾ. ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ಯಾರಾದರೂ ಲಾಗಿನ್ ಮಾಡಿಕೊಂಡು ಯೂಸ್ ಮಾಡ್ತಾ ಇದ್ದಾರೆ ಅಂತ ನೀವು ಮೊದಲು ಚೆಕ್ ಮಾಡ್ಕೊಳ್ಳಿ. ಇವತ್ತು ನಾನು ನಿಮಗೆ 2026ರಲ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಯಾರಾದರೂ ಹ್ಯಾಕ್ ಮಾಡಿದ್ದಾರೆ ಇಲ್ವಾ ಅಂತ ಚೆಕ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಆದಷ್ಟು ಇದನ್ನು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಳ್ಳಿಲ್ಲ ಅಂತಂದರೆ ನೀವು ಏನೇನು ಮಾಡ್ತಾ ಇದ್ದೀರಾ ಇನ್ಸ್ಟಾಗ್ರಾಮಲ್ಲಿ, ಯಾರ ಜೊತೆ ಏನು ಮೆಸೇಜ್ ಮಾಡ್ತಾ ಇದ್ದೀರಾ ಎಲ್ಲವನ್ನೂ ಕೂಡ ನೋಡ್ಬಿಡ್ತಾರೆ. ಅದಕ್ಕೋಸ್ಕರ ತುಂಬ ಇಂಪಾರ್ಟೆಂಟ್ ವೀಡಿಯೋ. ಸೊ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಾರೋ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಗೈಸ್, ಸೊ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಹ್ಯಾಕ್ ಆಗಿದೆಯಾ ಇಲ್ವಾ ಅಂತ 2 ಸ್ಟೆಪ್ಪಿಂದ ನೀವು ನೋಡ್ಬೋದು. ಅಂದರೆ 2 ಸೆಟ್ಟಿಂಗ್ಸ್ ಇದೆ, ಅವೆರಡನ್ನೂ ಕೂಡ ನೀವು ನೋಡಿಕೊಂಡ್ರೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಹ್ಯಾಕ್ ಆಗಿದೆ ಇಲ್ವಾ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಇವಾಗ ನಾನು ನಿಮಗೆ ಮೊದಲನೇ ರೀತಿ ತೋರಿಸ್ತೀನಿ, ಅದಾದಮೇಲೆ 2ನೇ ರೀತಿನೂ ಕೂಡ ತೋರಿಸ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಸ್ಟೆಪ್ 1ಅಲ್ಲಿ ಸೊ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಹ್ಯಾಕ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು ಅಂತಂದರೆ ಫಸ್ಟ್ ನಿಮ್ಮ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಂಡು ನಿಮ್ಮ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ಥರ ಬರುತ್ತೆ. ಅದಾದಮೇಲೆ 3 ಡಾಟೆಡ್ ಲೈನ್ ಇದೆ, ಸೊ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ಸೊ ನಿಮ್ಗೆ ಇಲ್ಲಿ ಒಂದು ಆಪ್ಷನ್ ಬರುತ್ತೆ, ಅಕೌಂಟ್ ಸೆಂಟರ್ ಅಂತ. ಫಸ್ಟ್ ಆಪ್ಷನ್ ನೀವು ನೋಡ್ಬೋದು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮ್ಗೆ ಒಂದು ಆಪ್ಷನ್ ಬರುತ್ತೆ, ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಅಂತ. ನೀವು ಇಲ್ಲೇ ನೋಡ್ತಾ ಇದ್ದೀರಾ ಆಪ್ಷನ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಕೆಳಗಡೆ ಬರಬೇಕು. ಇಲ್ಲಿ ವೇರ್ ಯುವರ್ ಲಾಗ್ಡ್ ಇನ್ ಅಂತ ಇಲ್ಲಿ ನಿಮಗೆ ಕೆಳಗಡೆ ಒಂದು ಆಪ್ಷನ್ ಇದೆ. ಸೊ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ ಗೈಸ್. ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಸೊ ಇಲ್ಲಿ ನಿಮಗೆ ಅಕೌಂಟ್ ಲಾಗಿನ್ ಆಕ್ಟಿವಿಟಿ ಅಂತ ನಿಮ್ಗೆ ಇಲ್ಲಿ ತೋರಿಸುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟು ಎಲ್ಲೆಲ್ಲಿ ಲಾಗಿನ್ ಆಗಿದೆ ಮತ್ತು ಯಾವ ಫೋನಲ್ಲಿ ಲಾಗಿನ್ ಆಗಿದೆ ಅಂತ ನಿಮ್ಗೆ ಇಲ್ಲಿ ಲೊಕೇಶನ್ ತೋರಿಸುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು. ಸೊ ಈಗ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ನನ್ನದು iPhone 15 Pro Max ಅಂತ ತೋರಿಸ್ತದೆ, ಅಂತಂದರೆ ಇದೇ ಫೋನು. ಇನ್ ಕೇಸ್ ನಿಮ್ಮ ಹತ್ರ iPhone 15 Pro Maxೇ ಇರಲ್ಲ, ಆ ಫೋನ್ ತೋರಿಸ್ತದೆ ಅಂತಂದರೆ ಆ ಫೋನ್ ಅವರು ಹ್ಯಾಕ್ ಮಾಡಿದ್ದಾರೆ ಅಂತ. ಸೊ ಆವಾಗ ನೀವೇನು ಮಾಡಬೇಕು ಅಂತಂದರೆ, ಈಗ ನೋಡಿ ಇಲ್ಲಿ ತುಂಬ ಫೋನ್ಸ್ಗಳಿದ್ದಾವೆ, ಸೊ ಸಿಸ್ಟಮ್ಗಳು ಕೂಡ ತೋರಿಸ್ಬೋದು ಇಲ್ಲಿ. ಸೊ ಇಲ್ಲಿ ನನಗಿವಾಗ iPad Air ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ಫೋನ್ ನಂದಲ್ಲ ಅಂತ ಅಂದ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಯಾವ ಲೊಕೇಶನಲ್ಲಿ ಲಾಗಿನ್ ಆಗಿದೆ ಅಂತಲೂ ಕೂಡ ತೋರಿಸ್ತದೆ. ಮೈಸೂರು ಇಂಡಿಯಾ ಅಂತ ತೋರಿಸ್ತಾ ಇದೆ. ಯಾವಾಗ ಲಾಗಿನ್ ಆಗಿತ್ತು, ಜನವರಿ 31 ಮತ್ತು 6:10 ಬೆಳಗ್ಗೆ ಲಾಗಿನ್ ಆಗಿದೆ ಅಂತಲೂ ಕೂಡ ತೋರಿಸ್ತದೆ. ಸೊ ಈ ಥರ ನೀವು ಡೀಟೇಲ್ಸ್ ಚೆಕ್ ಮಾಡ್ಬೋದು, ಯಾರಾದರೂ ಲಾಗಿನ್ ಮಾಡ್ಕೊಂಡಿದ್ದೀರಾ ಇಲ್ವಾ ಅಂತ. ಇನ್ ಕೇಸ್ ನಿಮ್ದಲ್ಲ ಆ ಒಂದು ಫೋನ್ ಅಂತಂದರೆ ಇಲ್ಲಿ ಲಾಗೌಟ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಲಾಗೌಟ್ ಅಂತ ಕೊಡಿ. ಸೊ ಲಾಗೌಟ್ ಅಂತ ಕೊಟ್ಟಾಗ ಆ ಒಂದು ಫೋನಲ್ಲಿ ಆಟೋಮೆಟಿಕಲಿ ಲಾಗೌಟ್ ಆಗಿಬಿಡುತ್ತೆ, ಆಯಿತಾ. ಸೊ ಈ ಥರ ನೀವು ಚೆಕ್ ಮಾಡ್ಕೋಬೋದು ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಹ್ಯಾಕ್ ಆಗಿದೆ ಇಲ್ವಾ ಅಂತ. ಇಲ್ಲಿ ಬರೀ ನಿಮ್ಮ ಫೋನ್ ಮಾತ್ರ ತೋರಿಸ್ತದೆ, ನಿಮ್ಮ ಹತ್ರ ಇರೋದು ಮಾತ್ರ ತೋರಿಸ್ತದೆ ಅಂತಂದರೆ ಏನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರು ಕೂಡ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ಹ್ಯಾಕ್ ಮಾಡಿಲ್ಲ ಅಂತ ಅರ್ಥ. ಸೊ ಈಗ ನಾವು 2ನೇ ರೀತಿ ನೋಡೋಣ. ಸೊ 2ನೇ ರೀತಿಗೂ ಅಷ್ಟೇ ಸೇಮ್, ನೀವು ಪ್ರೊಫೈಲ್ ಫೋಟೋ ಮೇಲೆ ಇಲ್ಲಿ ಕೆಳಗಡೆ ಕ್ಲಿಕ್ ಮಾಡಿ, ಅದಾದಮೇಲೆ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಅದಾದ ನಂತರ ಸೊ ನಿಮ್ಗೆ ಇಲ್ಲಿ ಹಲವಾರು ಆಪ್ಷನ್ಸ್ ಬರುತ್ತೆ. ಹಾಗೆ ನೀವು ಕೆಳಗಡೆಗೆ ಬನ್ನಿ ಗೈಸ್, ಕೆಳಗಡೆಗೆ ಬನ್ನಿ. ಓಕೆ, ಕೆಳಗಡೆ ಬಂದಾಗ ಇಲ್ಲಿ ಒಂದು ಫ್ಯಾಮಿಲಿ ಸೆಂಟರ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ನಿಮಗೆ ಸೂಪರ್ವಿಷನ್ ಫಾರ್ ಟೀನ್ ಅಕೌಂಟ್ಸ್ ಅಂತ ಒಂದು ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನಿಮಗೆ ಇವಾಗ ನನಗೆ ಹೆಂಗೆ ಬರ್ತಾ ಇದೆಯೋ ಸೂಪರ್ವಿಷನ್ ಫಾರ್ ಟೀನ್ ಅಕೌಂಟ್ಸ್ ಗೆಟ್ ಸ್ಟಾರ್ಟೆಡ್ ಅಂತ ನಿಮ್ಗೆ ಇಲ್ಲಿ ಬರಬೇಕು ಗೈಸ್. ಇನ್ ಕೇಸ್ ನಿಮ್ಗೆ ಇಲ್ಲಿ ಈ ಥರ ಬರಲಿಲ್ಲ ಅಂತಂದರೂ ಕೂಡ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಹ್ಯಾಕ್ ಆಗಿದೆ ಅಂತಲೇ ಅರ್ಥ. ಯಾಕೆಂತಂದರೆ ಇದನ್ನು ಆ್ಯಕ್ಟಿವೇಟ್ ಮಾಡಿದರೆ ಯಾರಾದರೂ, ಸೊ ನೀವು ಇನ್ಸ್ಟಾಗ್ರಾಮಲ್ಲಿ ಯಾರನ್ನು ಬ್ಲಾಕ್ ಮಾಡಿದ್ದೀರಾ, ಎಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ, ಅದೆಲ್ಲವೂ ಕೂಡ ಟ್ರ್ಯಾಕ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಇದು ಕೂಡ ಸೊ ಈ ಥರ ಬರ್ತಾ ಇದೆಯಾ ಇಲ್ವ ಅಂತ ಚೆಕ್ ಮಾಡ್ಕೊಳ್ಳಿ. ಈ ಥರ ಬಂದರೆ ಸೇಫು, ಈ ಥರ ಬಂದಿಲ್ಲ ಅಂದರೆ ಸೇಫ್ ಅಲ್ಲ, ಯಾರೋ ಆಕ್ಸೆಸ್ ಕೊಟ್ಕೊಂಡಿದ್ದಾರೆ ಅಂತ ಅರ್ಥ. ಓಕೆ, ಸೊ ಇವೆರಡು ರೀತಿ ಸೊ ನೀವು ಇನ್ಸ್ಟಾಗ್ರಾಮ್ ಅಕೌಂಟ್ ಹ್ಯಾಕ್ ಆಗಿದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡ್ಕೊಳ್ಬೋದು. ಸೊ ಇದ್ರ ಜೊತೆಗೆ ಒಂದು ಸೀಕ್ರೆಟ್ ಟ್ರಿಕ್ಕನ್ನು ಕೂಡ ಹೇಳ್ಬಿಡ್ತೀನಿ, ಇನ್ನೊಂದು ರೀತಿಯೂ ಕೂಡ ಇದೆ. ಸೊ ಅದನ್ನು ನಾನು ಸ್ಟಾರ್ಟಿಂಗಲ್ಲಿ ಹೇಳೋದು ಮಿಸ್ ಮಾಡಿದೆ. ಸೊ ಇಲ್ಲಿ ತನಕ ನೋಡಿರೋರಿಗೆ ಸೊ ಆ ಒಂದು ಟ್ರಿಕ್ನು ಕೂಡ ತೋರಿಸ್ಬಿಡ್ತೀನಿ. ಸೊ ಬನ್ನಿ, ನಾನಿವಾಗ 3ನೇ ಇದು ಆಪ್ಷನ್ನು ಕೂಡ ತೋರಿಸ್ತೀನಿ. ಇದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ, ಯಾಕೆಂತಂದರೆ ಇದರಿಂದನೂ ಕೂಡ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಹ್ಯಾಕ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆಗೆ ಬಂದರೆ ಸೊ ಇಲ್ಲಿ ನಿಮ್ಗೊಂದು ಆಪ್ಷನ್ ಸಿಗುತ್ತೆ, ಶೇರ್ಡ್ ಆಕ್ಸೆಸ್ ಅಂತ. ನೀವು ಇಲ್ಲಿ ನೋಡ್ಬೋದು, ಮೇಟಾ ವೆರಿಫೈಡ್ ಕೆಳಗಡೆ ಶೇರ್ಡ್ ಆಕ್ಸೆಸ್ ಅಂತಿದೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಯಾವುದಾದ್ರೂ ಅಕೌಂಟ್ ಇಲ್ಲಿ ನಿಮ್ಗೆ ಇಲ್ಲಿ ತೋರಿಸ್ತದೆ ಅಂತ ನೋಡಬೇಕಾಗುತ್ತೆ. ಇಲ್ಲಿ ಅಕೌಂಟ್ ಆ್ಯಕ್ಟಿವಿಟಿ ಅಂತಿದೆ ನೋಡಿ. ಸೊ ಇಲ್ಲಿ ಯಾವುದೇ ಒಂದು ಆ್ಯಕ್ಟಿವಿಟಿ ಇಲ್ಲ. ಇಲ್ಲಿ ಯಾರ್ದಾದ್ರೂ ಪ್ರೊಫೈಲ್ ತೋರಿಸ್ತದೆ ಅಂತ ನೋಡ್ಕೊಳ್ಳಿ. ಪ್ರೊಫೈಲ್ ಯಾರ್ದು ಕೂಡ ತೋರಿಸ್ತಾ ನಂತರನೇ ನಿಮಗೆ ಬಂತು ಅಂತಂದರೆ ಸೇಫು. ಇಲ್ಲಿ ಯಾರ್ದಾದ್ರೂ ಪ್ರೊಫೈಲ್ ತೋರಿಸ್ತು ಅಂತಂದ್ರೂ ಕೂಡ ಸ್ವಲ್ಪ ಸಮಸ್ಯೆ, ಯಾಕೆಂತಂದರೆ ಅವರು ಕೂಡ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ಆಕ್ಸೆಸ್ ಮಾಡ್ಬೋದು. ಸೊ ಈ ರೀತಿ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಹ್ಯಾಕ್ ಆಗಿದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡ್ಬೋದು. ಟೋಟಲಿ 2 ಟಿಪ್ಸ್ ಅಂತ ಹೇಳಿದ್ದೆ, ಬಟ್ ಲಾಸ್ಟಲ್ಲಿ ಒಂದು ಬೋನಸ್ ಟ್ರಿಕ್ಕನ್ನು ಕೂಡ ಕೊಟ್ಟಿದ್ದೀನಿ. ಸೊ ಇಲ್ಲಿ ತನಕ ನೋಡಿದವರು ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಸೇಫ್ ಆಗಿರಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಈ ಒಂದು ವಿಡಿಯೋ ಶೇರ್ ಮಾಡಿ, ಎಲ್ಲರೂ ಕೂಡ ಚೆಕ್ ಮಾಡ್ಕೊಳ್ಳೋಕೆ ಹೇಳಿ. ಅವಾಗ ಈ ಚೆಕ್ ಮಾಡ್ಕೊಳ್ತಾ ಇದ್ದರೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಸೇಫ್ ಇರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ವಿಡಿಯೋ ನೋಡಿದ್ದಕ್ಕೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್. ಬೈ ಬೈ ಗೈಸ್.